ನಮಸ್ಕಾರ ಎಲ್ಲರಿಗೂ. ಮುನಿವರಿಯರೇ ಕೇಳಿ, ಅಲ್ಲಿ ನಾನು ಒಂದು ದೊಡ್ಡ ಆಶ್ಚರ್ಯವನ್ನು ಕಂಡೆ. ಓರ್ವ ಯುವತಿ ಶ್ರೀಯು ಖಿನ್ನ ಮನಸ್ಕಳಾಗಿ ಕುಂತಿದ್ದಳು. ಅವಳ ಮುಂದೆ ಇಬ್ಬರು ವೃದ್ಧ ಪುರುಷರು ಚೈತನ್ಯವಿಲ್ಲದೆ ಮಲಗಿದ್ದರು. ಇವಳು ಅವರನ್ನು ಎಚ್ಚರಪಡಿಸಲು ಪ್ರಯತ್ನಿಸುತ್ತಿದ್ದಳು ಮತ್ತು ಕೆಲವೊಮ್ಮೆ ಅವರ ಮುಂದೆ ಅಳುತ್ತಿದ್ದಳು. ತನ್ನ ರಕ್ಷಕನಾದ ಪರಮಾತ್ಮನನ್ನು ಅವಳು ಸುತ್ತಲೂ 10 ದಿಕ್ಕಿನಲ್ಲಿಯೂ ಕಾಣುತ್ತಿದ್ದಳು ಮತ್ತು ಇವಳ ಸುತ್ತ ಹಲವಾರು ಸ್ತ್ರೀಯರು ಇವಳಿಗೆ ಗಾಳಿ ಬೀಸುತ್ತಿದ್ದರು, ಸಮಾಧಾನವನ್ನು ಹೇಳುತ್ತಿದ್ದರು. ಇದನ್ನೆಲ್ಲ ಕಂಡ ನಾನು ಬಹಳ ಕುತೂಹಲದಿಂದ ಅವಳ ಬಳಿಗೆ ಹೋದೆ. ಯುವತಿಯು ನನ್ನನ್ನು ನೋಡುತ್ತಿದ್ದ ಹಾಗೆಯೇ ಎದ್ದು ನಿಂತು ಹೇಳತೊಡಗಿದಳು, ಮಹಾತ್ಮರೇ, 1 ನಿಮಿಷ ನಿಂತುಕೊಳ್ಳಿ ಮತ್ತು ನನ್ನ ಚಿಂತೆಯನ್ನು ದೂರ ಮಾಡಿ. ನಿಮ್ಮ ದರ್ಶನವೋ ಪ್ರಪಂಚದ ಪಾಪಗಳನ್ನು ಸರ್ವಾರ್ಥ ನಾಶ ಮಾಡುವುದಾಗಿದೆ. ನಿಮ್ಮ ಮಾತಿನಿಂದ ನನ್ನ ದುಃಖವು ಶಾಂತವಾದೀತು. ಮನುಷ್ಯನಿಗೆ ಭಾಗ್ಯ ಒದಗಿದಾಗಲೇ ನಿಮ್ಮ ದರ್ಶನವಾಗುತ್ತದೆ. ಹೀಗೆ ನಾರದ ಋಷಿಗಳ ಮುಂದೆ ಹೇಳಿದಳು. ಆಗ ನಾರದರು ಹೇಳುತ್ತಾರೆ, ದೇವಿ, ನೀನು ಯಾರು? ಈ ಇಬ್ಬರು ಪುರುಷರು ಯಾರು? ಮತ್ತು ನಿನ್ನ ಸುತ್ತಲೂ ಇರುವ ಕಮಲನಯನದ ದೇವಿಯರು ಯಾರು? ನಿನ್ನ ಕಥೆಯನ್ನು ನನಗೆ ವಿವರವಾಗಿ ಹೇಳುತ್ತೀಯಾ ಎಂದು ಕೇಳುತ್ತಾರೆ. ಆಗ ಯುವತಿ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾಳೆ. ಇದನ್ನು ನಾವು ಮುಂದಿನ ಭಾಗದಲ್ಲಿ ತಿಳಿಯೋಣ. ಹೀಗೆ ಶ್ರೀಮದ್ ಭಾಗವತದ ಕಥೆಯನ್ನು ತಿಳಿಯಲು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ನಮಸ್ತೆ.